ಜಿಲ್ಲಾ ಕ್ರೀಡಾಂಗಣ ಯಾದಗಿರಿ ಹೆಸರಿಗೆ ಮಾತ್ರ ದೊಡ್ಡ ಜಿಲ್ಲಾ ಕ್ರೀಡಾಂಗಣ ಅಂತ ಕಟ್ಟಡ ಮಾಡಿದ್ದಾರೆ. ಆದರೆ ನಿರ್ವಹಣೆ ಮಾತ್ರ ಸೊನ್ನೆ. ಹಿರಿಯ ನಾಗರಿಕರು ಅಲ್ಲಿ ವಾಯುವಿಹಾರಕ್ಕೆ ಹೋದಾಗ ದಾರಿ ಸರಿಯಾಗಿಲ್ಲ, ಪಾರ್ಥೇನಿಯಂ ಕಳ್ಳಿ ಬೆಳೆದ, ಇನ್ನು ಅಲ್ಲಿ ಲೆವೆಲ್ ಇಲ್ಲ. ಆಮೇಲೆ ಅಲ್ಲಿ ಎಲ್ಲ ವಾಹನಗಳು ತಂದು ಅಡ್ಡಾದಿಡ್ಡಿ ನಿಲ್ಲಿಸಿಬಿಡ್ತಾರೆ. ಈ ವಯಸ್ಸಾದವರು ಒಳಗೆ ಪ್ರವೇಶ ಮಾಡೋದು ಕಷ್ಟ. ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಆಂಬುಲೆನ್ಸ್ ಬರಬೇಕಾಯ್ತು ಅಂತಂದ್ರೆ ಅದಕ್ಕೆ ದಾರಿ ಇಲ್ಲಾರ್ದಂಗೆ ಮಾಡಿಬಿಟ್ಟಾರ. ಅದಕ್ಕಾಗಿ ವಾಹನಗಳ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಚಲೋ ಆಗ್ತದೆ. ಆಮೇಲೆ ವಾಯುವಿಹಾರಕ್ಕೆ ಬಂದಂಥವರಿಗೆ ಒಂದು ಶುದ್ಧ ಗಾಳಿ ತೆಗೆದುಕೊಳ್ಳೋದಕ್ಕಾಗಿ ವಿವಿಧ ತಳಿ ಗಿಡಗಳನ್ನು ಹೆಚ್ಚು ಹಚ್ಚಿ ಈ ವನ ಮಹೋತ್ಸವ ಅಂತ ಮಾಡಿ ಅವನ್ನು ಬೆಳೆಸಿದ್ರೆ ಒಂದು ವಾಯು ಮಾಲಿನ್ಯನೂ ದೂರ ಆಗ್ತದೆ. ಆಮೇಲೆ ಜನರಿಗೆ ಅನುಕೂಲ, ಆರೋಗ್ಯ ದೃಷ್ಟಿಯಿಂದ. ಇನ್ನು ಕೂಡುವ ಈ ಪ್ರೇಕ್ಷಕರಿಗೆ ಕೂಡ್ತಕ್ಕಂಥ ಆಸನಗಳು, ಸ್ಥಾನದ ವ್ಯವಸ್ಥೆ ಏನಿದೆಲ್ಲ ಅವೆಲ್ಲ ಶಿಥಿಲ ಆಗಿ ರಾಡ್ ತೇಲಿ ಕುಂತವ್ರಿಗೆ ಕೆಳಗೆ ಚುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಅದ. ಇನ್ನು ಮೇಲೆ ಒಳಗಿರ್ತಕ್ಕಂಥ ಆಟದ ಮೈದಾನಗಳು ನಿರ್ದಿಷ್ಟವಾಗಿ ಒಂದು ರೇಖೆ ಹಾಕಿಲ್ಲ, ಸುಣ್ಣ ಹಾಕಿಲ್ಲ, ರನ್ನಿಂಗ್ ಟ್ರ್ಯಾಪ್ಗಳು ಏನವೆಲ್ಲ ಮಾಡಿಲ್ಲ. ಇನ್ನು ಎಲ್ಲಿ ಅಂದ್ರೆ ಅಲ್ಲಿ ನೀರು ಬೆಳೆದು ಮಳೆ ಬಿದ್ದಾಗ ಹಳ್ಳ ಬಿದ್ದಂಗೆ ಆಗಿಬಿಟ್ಟವ, ಒಂದು ಲೆವೆಲ್ ಇಲ್ಲ. ಹಿಂಗಾಗಿ ಆಟಗಾರರಿಗೆ ಯಾವ ಥರದ ಅನುಕೂಲನೂ ಇಲ್ಲ. ಇನ್ನು ಇಂಡೋರ್ ಗೇಮ್ಸ್ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ನಾಮಕೆ ವಾಸ್ತೆ ಇಂಡೋರ್ ಗೇಮ್ಸ್ ಅದ, ಒಳಗೆ ಏನೇನೋ ಅವ, ಆದರೆ ಅವು ಒಂದೂ ಸರಿಯಾದ ಸ್ಥಿತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ಇಂಡೋರ್ ಗೇಮ್ ಕಟ್ಟಡ ಸಹಿತ ಅಲ್ಲಿ ಬಿರುಕು ಬಿಟ್ಟು ಆಗಲೇ ಶಿಥಿಲಾವಸ್ಥೆಗೆ ಬಂದುಬಿಟ್ಟದ. ಕಳಪ ಕಾಮಗಾರಿಯಾಗಿ ಸರ್ಕಾರದ ದುಡ್ಡೇನೋ ಪೋಲಾಗ್ಯದ, ಅದು ಯಾರ ಜೇಬಿಗೆ ಸೇರ್ತೋ ಗೊತ್ತಿಲ್ಲ. ಆದರೆ ಸಾರ್ವಜನಿಕರಿಗೆ ಮಾತ್ರ ಉಪಯೋಗವಾಗ್ತಕ್ಕಂಥ ಸ್ಥಿತಿಗಿಲ್ಲ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಪ್ರಥಮ ಪ್ರಾಶಸ್ತ್ಯ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ಜನರಿಗೆ ಅನುಕೂಲ ಆಗ್ತದೆ. ಒಂದು ವೇಳೆ ನೀವು ಅದನ್ನು ಉದಾಸೀನ ಮಾಡಿದರೆ ಇವು ಹಿಂಗೆ ಬರ್ತಾವೆ ಹಿಂಗೆ ಹೋಗ್ತಾವೆ ಅಂತ ತಿಳ್ಕೊಂಡು ನಿರ್ಲಿಪ್ತರಾಗಿಬಿಟ್ಟಿದ್ರೆ ಮುಂಬರುವ ದಿನಗಳಲ್ಲಿ ನಾವು ಇದಕ್ಕಿಂತಲೂ ಉಗ್ರವಾದ ಹೋರಾಟ ಆಗಲಿ, ಕಪ್ಪು ಬಾವುಟ ಪ್ರದರ್ಶನ ಮಾಡೋದಾಗಲಿ, ಇದನ್ನು ಮೇಲಾಧಿಕಾರಿಗಳ ಬಗ್ಗೆ ತರೋದಾಗಲಿ, ಆನಂತರ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ಅಂತಕ್ಕಂಥ ಸಮಾಚಾರವು ಬಂದಿದೆ. ಆಗ ನಾವು ಮತ್ತಿಷ್ಟು ಉಗ್ರವಾದ ಹೋರಾಟ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಬೇಕಾಗ್ತದೆ. ಅದಕ್ಕಾಗಿ ಸಂಬಂಧಪಟ್ಟವರು ತಕ್ಷಣ ಎಚ್ಚರಾಗಿ ಕಾರ್ಯಪ್ರವೃತ್ತರಾಗಿ ನಮ್ಮ ಈ ಬೇಡಿಕೆಯನ್ನು, ಇದು ಬೇಡಿಕೆ ವೈಯಕ್ತಿಕ ಬೇಡಿಕೆಯಲ್ಲ, ಸಾರ್ವಜನಿಕರ ಬೇಡಿಕೆ, ವಯೋವೃದ್ಧರ ಬೇಡಿಕೆ ಮತ್ತು ಆಟದ ಕ್ರೀಡಾಪಟುಗಳ ಒಂದು ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದನ್ನು ಮಾಡಬೇಕು ಅಂತ ಕಳಕಳಿಯಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಹೆಸರು ಸರ್? ಮಹಾಂತಪ್ಪ ಜಾಗಟೆ, ದೋರ್ನಹಳ್ಳಿ.